ಮಹಾಯುದ್ಧ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಮ್ಮ ಜೊತೆಗೆ ಕಾಂಗ್ರೆಸ್ ಹಿರಿಯ ನಾಯಕ ಪೂಜಾರಿ ಮಾತಾಡ್ತಾರೆ. ಪೂಜಾರಿ ಅವರೇ, ತಾವು ಈಗ ಪೆಟ್ರೋಲ್ ಕೆಮಿಕಲ್ ಹಬ್ ಮಾಡಕ್ಕೆ ಹೊರಟಿದ್ರಿ, ನಾನು ಅದ್ರ ಪರವಾಗಿದ್ದೀನಿ ಅಂತ ಹೇಳ್ತಾ ಇದ್ರಿ. ಸೊ ರೈತರು ಜಮೀನು ಕಳ್ಕೊತಿದ್ದಾರೆ 40-45 ಎಕರೆ. ಮತ್ತೆ ಅದು ಯಾವ ಅಭಿವೃದ್ಧಿ ನಿಮ್ದು? ಅದು ಕೂಡ ಒಳ್ಳೆ ಪ್ರಶ್ನೆ. ಅದರ ಮುಂದೆ ನಮ್ಮ ನರೇಂದ್ರ ಮೋದಿ ನೀವು ಹೇಳ್ತಾ ಇದ್ರಲ್ಲ, ಅಲ್ಲಿ ಎಲ್ಲ ಜಮೀನು ಹೋಗ್ತಾ ಇದೆ, ರೈತರು ಆತ್ಮಹತ್ಯೆ ಮಾಡಿ, ಇಲ್ಲೂ ಕೂಡ 45,000 ಎಕರೆ ಜಮೀನು ಹೋಗುತ್ತಲ್ಲ. ನಿರುದ್ಯೋಗ ಸಮಸ್ಯೆ ಉಂಟು, ಅದಕ್ಕೆ ಪರಿಹಾರ ಇದೆ, ಅದು ಬೇಡ ಅಂತ ಹೇಳಿದ್ದಾರೆ. ಈಗ ಒಂದು ನಾಗರಿಕ ಸಮಿತಿ ಅಂತ ನಿನ್ನೆ ಪೇಪರ್ ಸ್ಟೇಟ್ಮೆಂಟ್. ನೀವು ಬಿಜೆಪಿಯಲ್ಲಿದ್ದ ಬೇಡ ಅಂತ ಹೇಳ್ತಾರೆ, ನೀವು ಈಗ ಬೇಕು ಅಂತ ಹೇಳ್ತೀರಿ. ಕೇಳಿಯಪ್ಪ, ಜನರಿಗೆ ಬೇಡ ಅಂತ ಹೇಳಿದರೆ ಪೂಜಾರಿ ಅದನ್ನು ಮಾಡುವುದಿಲ್ಲ. ಬೇಡದಂಗೆ ಜನರಿಗೆ ಮಾರಕವಾದ ಯಾವ ಯೋಜನೆಗಳನ್ನು ತರುವುದಿಲ್ಲ ಮೊದಲೇ ಹೇಳಿದ್ದೇನೆ ನಾನು. ಇವತ್ತು ಕೂಡ ನಾಗರಿಕ ಸಮಿತಿಯವರು ಹೇಳ್ತೇನೆ ನಾನು, ಅವರಿಗೆ ಭರವಸೆ ಕೂಡ ಕೊಡ್ತೇನೆ, ತರುವುದಿಲ್ಲ ಅದು. ಜನರಿಗೆ ಬೇಡ ಅಂತ ಹೇಳಿದ್ರೆ ಉಂಟಲ್ಲ, ಬೇಡ ಬೇರೆ ಉದ್ಯೋಗ ಮೇಲೆ ಬೇರೆ ಕೈಗಾರಿಕೆಗಳು ತರುವ. ನೀವೇ ಬೇಡ ಅಂತಂದ್ರೆ ಇಲ್ಲ, ನಮ್ಮ ಕರಾವಳಿ ಪರಿಸರ ಹಾಳಾಗುತ್ತೆ, ನಂದಿಕೂರು ವಿದ್ಯುತ್ ಯೋಜನೆ ವಿರೋಧ ಆಯಿತು. ನಿಮ್ದು ನೋಡಿ, ನಾವು UPA SEZ ಪಾಲಿಸಿ ಏನೇನಾಗ್ತಾ ಇದೆ, ಅದು ಯಾವ ಥರ ರಿಯಲ್ ಎಸ್ಟೇಟ್ಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ, ಎಷ್ಟು SEZ ಅಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಕೇಳಿಯಪ್ಪ. ಅದಕ್ಕೆ ನಾನು ಹೇಳುವಂಥದ್ದು, ಅದು ಮಾರಕ ಆದರೆ ಇಲ್ಲ, ಪ್ರಶ್ನೆ ಇಲ್ಲ, ಅದನ್ನು ಮಾಡುವುದಿಲ್ಲ. ಇವತ್ತು ಸ್ಪಷ್ಟ ಹೇಳ್ತಿದ್ದೇನೆ, ನಿಮ್ಮ ಸುವರ್ಣ ಮಾಧ್ಯಮದ ಮುಖಾಂತರ ತರುವುದಿಲ್ಲ, ಅದನ್ನು ತರಲ್ಲ. ಬೇಡ ಗ್ಯಾರಂಟಿ ತರುವುದು. ಎಸ್, ನಾನು ಮುಂದೆ ಹೋಗ್ತೀನಿ. ಜನಾರ್ದನ್ ಪೂಜಾರಿ ಅವರಿಗೆ ಈ ಚುನಾವಣೆ ಕೊನೆಯದಾಗುತ್ತಾ, ಇನ್ನು ಮುಂದೆ ಇರುತ್ತಾ? ಚುನಾವಣೆ ಇದು ಕೊನೆಯದು. ಸುಸ್ತಾಗಿದೆಲ್ಲ. ನಾನು ಹೇಳ್ತೇನೆ ಅಂತ ಯಾರ ಹತ್ರ ಹೇಳಿಲ್ಲ. ಕಾಂಗ್ರೆಸ್ ಒಬ್ಸರ್ವರ್ಸ್ ಬರುವ ಕಾಂಗ್ರೆಸ್ ಕಾರ್ಯಕರ್ತರು, ನನಗೆ ನನ್ನ ಹೆಸರು ಹೇಳಿ ಅಂತ ಹೇಳಿಲ್ಲ, ಅವ್ರು ಹೇಳಿದರು. ACC ಒಬ್ಸರ್ವರ್ಸ್ ಬಂದು, PCC ಒಬ್ಸರ್ವರ್ಸ್ ಬಂದರು. PCC ಒಬ್ಸರ್ವರ್ಸ್ ನನ್ನ ಹತ್ರ ಜನರ ಹತ್ರ ಕೂಡ ಕೇಳಿದರು, ಒಂದೇ ಹೆಸರನ್ನು ಕಳಿಸಿ. ಆಗ ಹೇಳಿದೆ ನಾನು ಹೇಳ್ತೇನೆ ಅಂತ. ಆಂತರಿಕ ಚುನಾವಣೆ ಬಂತು ಪಾರ್ಟಿಯಲ್ಲಿ, ಅದನ್ನು ಸ್ವಾಗತ ಮಾಡಿದೆ ನಾನು ಪೂಜಾರಿ. ಅಲ್ಲಿಗೆ ಹೋಗಿ ಕೇಳಿ, ಲಕ್ಷ್ಮಣರಾಜ ಕೇಳಿ, ನಿಮ್ಗೆ ಗೊತ್ತು, ನನಗೆ ಗೊತ್ತು ನೀವೇನು ಕೇಳ್ತೀರಿ ಅಂತ. ಅದನ್ನು ನಾನು ಮೊದಲೇ ಹೇಳ್ತೇನೆ. ಅಲ್ಲಿ ಉಂಟಲ್ಲ, ಅಲ್ಲಿ ಡೆಲ್ಲಿಗೆ ಹೋಗಿ 15 ಮಂದಿ ಕೂತ್ಕೊಳ್ತಾರೆ. ಅಲ್ಲಿ ನೀವು ಹೋಗಲಿಲ್ಲ? ಕೇಳಿಯಪ್ಪ, 15 ಮಂದಿ ಕೂತ್ಕೊಳ್ತಾರೆ. ಕೂತ್ಕೊಂಡು ಅವರು ಇಲ್ಲಿ ಯಾರು ಗೆಲ್ತಾರೆ, ಯಾರು ಪ್ರಾಮಾಣಿಕರು, ಯಾರ ಜನರ ಮಧ್ಯದಲ್ಲಿದ್ದಾರೆ, ಅವ್ರಿಗೇನು ಗೊತ್ತು? ಒಬ್ಬೊಬ್ಬರು ಇಲ್ಲಿ ಇದ್ದವರು ಇರ್ತಾರೆ. ಇದು ಇವರು ಕೊಟ್ಟ ಫೀಡ್ಬ್ಯಾಕಿನಿಂದ ಅವರು ತೀರ್ಮಾನ ಮಾಡೋದು. ಅವರಿಗೆ ಕೈ ಮುಗಿಬೇಕು, ಡೆಲ್ಲಿಯವರಿಗೆ, ಬ್ಯಾಂಗ್ಳೂರಿನವರಿಗೆ, ಮುಖ್ಯಮಂತ್ರಿಗೆ ಕೂಡ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೂಡ ಈಗ ಓಟಿಗೆ ನಿಲ್ಲುವವರು ಕೈ ಮುಗಿಬೇಕು. ಇಲ್ಲ, ನಿಮಗೆ ಅಧಿಕಾರ, ವಿ ಹ್ಯಾವ್ ಟು ಎಪ್ರಿಷಿಯೇಟ್ ರಾಹುಲ್ ಗಾಂಧಿ. ಆ ಅಧಿಕಾರ ಯಾವಾಗ ಕೇಂದ್ರೀಕರಣ ಮಾಡುವುದು, ಆ ವಿಕೇಂದ್ರೀಕರಣವನ್ನು ಮಾಡುವಂಥದ್ದು. ಈ ಕಾಂಗ್ರೆಸ್ ಕಾರ್ಯಕರ್ತರು, ನೀವೇ ಯಜಮಾನರು, ಯು ಆರ್ ದ ಬೆಸ್ಟ್ ಪೀಪಲ್, ನೀವು ಇದು ತೀರ್ಮಾನ ಕೊಡಿ ಅಂತ ಅವರಿಗೆ ಅಧಿಕಾರ. ಎಸ್, ಐ ಅಕ್ಸೆಪ್ಟ್. ಕಾಂಗ್ರೆಸ್ ಇಂಟರ್ನಲ್ ಡೆಮೋಕ್ರಸಿ ಇಟ್ಸ್ ಅ ಬ್ಯೂಟಿ ಆಫ್ ದಿ ಡೆಮೋಕ್ರಸಿ, ಆಯ್ತಾ? ಆದರೆ ಹರ್ಷ ಮೊಯ್ಲಿ ಮಂಗಳೂರಿನಲ್ಲಿ ಮೆಂಬರು ಅಲ್ಲ, ಯಾವ ಘಟಕದಲ್ಲೂ ಕೆಲಸ ಮಾಡಿಲ್ಲ, ಇಲ್ಲಿ ಮನೆಯೂ ಇಲ್ಲ, ಓಟು ಹಾಕಿಲ್ಲ. ಅದು ಹೇಗೆ ಚಮತ್ಕಾರ ಆಯಿತು ಅಂತ? ಚಮತ್ಕಾರ ಅದನ್ನು ನಾನು ಅದಕ್ಕೆ ಕಮೆಂಟ್ ಮಾಡುವುದಿಲ್ಲ. ಹುಡುಗ, ಆದರೆ ಆ ಹುಡುಗನ ಹಿಂದೆ ಯಾರಿದ್ದಾರೆ ಅಂತ ಅವರಿಗೆ ಅರ್ಥ ಆಗಬೇಕಿತ್ತು. ಅಂದರೆ ನಿಮ್ಮ ಸ್ನೇಹಿತರಿದ್ದಾರೆ ಮೊಯ್ಲಿ ಅವರು, ಅವ್ರ ವಿಷಯ ಮಾತಾಡಬೇಕು. ಅಲ್ಲ, ನಿಮ್ಮ ಹಿತಶತ್ರು ಇದ್ದಾರೆ. ಅಲ್ಲಲ್ಲ, ಅವರ ವಿಷಯ ನನ್ನ ಹತ್ರ ಮಾತಾಡೋದು ಬೇಡ. ಅಲ್ಲ, ನಾವು ಖಂಡಿತ ಮಾತಾಡಬೇಕು. ಅದಕ್ಕೆ ಅವರು ಉಂಟಲ್ಲ, ಮಾತಾಡೋಕ್ಕೆ ಅವರು ಉಂಟಲ್ಲ, ಅವರು ಬಹಳ ದೊಡ್ಡ ಜ್ಞಾನಿಗಳು. ನೀವು ಜ್ಞಾನಿಗಳೇ, ಬೃಹಸ್ಪತಿಯವರು. ಆದ್ದರಿಂದ ಅವರ ವಿಷಯದಲ್ಲಿ ನಾನು ಮಾತಾಡೋದು. ಆನ್ಸರ್, ನೆಕ್ಸ್ಟ್ ಕ್ವಶನ್. ಈಗ ಒಂದು ಹರ್ಷ ಮೊಯ್ಲಿ ಅವರು ತಂದಿದ್ದನ್ನು ಡೆಮೊಕ್ರೆಟಿಕಲ್ಲಿ ನಾವು ಒಪ್ಪಿಕೊಂಡೆ, ಆದರೆ ಮಂಗಳೂರನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಅಥವಾ ಅವ್ರ ತಂದೆಯವ್ರ ಕೈ ನಡೀತಾ? ಅದಕ್ಕೆ ನೀವು ಹೇಳೋದು, ನೀವು ಏನು ಕ್ವಶನ್, ಲೀಡಿಂಗ್ ಕ್ವಶನ್ ಹಾಕಿದ್ರು ಕೂಡ ಐ ಆಮ್ ನಾಟ್ ಗೋಯಿಂಗ್ ಟು ಆನ್ಸರ್ ಇಟ್. ಕ್ಷಮಿಸಬೇಕು ನೀವು. ಸೊ ಎಲ್ಲೂ ಮಾತಾಡಲಿದ್ದ. ಈಗ ಆಯಿತು, ಈಗ ನೇತ್ರಾವತಿ ನೀರು ಹರಿಸ್ತೀನಿ ಅಂತ ಹೇಳಿದಾರಲ್ಲ ನಿಮ್ಮ ಸ್ನೇಹಿತರು ವೀರಪ್ಪ ಮೊಯ್ಲಿ ಅವರು. ಪೂಜಾರಿ ಇಲ್ಲಿ ಕೂತ್ಕೊಂಡು ನಾನು ಬಿಡಲ್ಲ ಅಂತ ಹೇಳ್ತೀರಾ, ಅವ್ರು ಅಲ್ಲಿ ಕೂತ್ಕೊಂಡು ಚಿಕ್ಕಬಳ್ಳಾಪುರ ನಾನು ನೀರು ತರ್ತೀನಿ ಅಂತ ಹೇಳ್ತಾರೆ. ಆಗ ಇಲ್ಲಿ ಜನರಿಗೂ ಮೋಸ, ಅಲ್ಲಿ ಜನರಿಗೂ ಮೋಸ. ಅಲ್ಲಿ ಮೋಸ ಅಲ್ಲ, ಇಲ್ಲಿ ಗ್ಯಾರಂಟಿ ಬಿಡುವುದಿಲ್ಲ. ಇನ್ನೊಂದು ಬರಗಾಲ ಪ್ರದೇಶ, ನೀವು ಬಿಡಲ್ಲ ಅಂತೇಳಿ ಜನರಿಗೆ ಮೋಸ ಮಾಡ್ತಾರೆ, ಅಲ್ಲಿ ನಾನು ನೀರು ತರ್ತೀನಿ ಅಂತ ಮೊಯ್ಲಿ ಮೋಸ ಮಾಡ್ತಾರೆ. ಬರಗಾಲ ಪೂಜಾರಿ ಹೇಳಿದ ನಂತರ ಅದಕ್ಕೆ ನಾನು ಉಂಟಲ್ಲ ಯಾವಾಗಲೂ ಬದ್ಧನಾಗಿದ್ದೇನೆ. ನಿಮಗೆ ಗೊತ್ತುಂಟು ಕೂಡ ನನ್ನ ಚರಿತ್ರೆ, ಬೇರೆಯವ್ರದ್ದು ವಿಷಯ. ಯಾರಿಗೆ ಹೇಳ್ತಾ ಇದ್ದಾರೆ ಇದನ್ನ? ನೀವು ಹೇಳಿ, ಜನರಿಗೆ ಕೂಡ ಗೊತ್ತುಂಟು ಪೂಜಾರಿ ಹೇಳಿದಾಗೆ ನಡೀತಾನೆ ಅಂತ. ಪೂಜಾರಿಗೆ ಮೊಯ್ಲಿಗೆ ಹೇಳ್ರಿ, ನಮಗೇನು ಹೇಳ್ತಾರೆ? ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಹೇಳ್ತೇನೆ, ಯಾವುದು ಫೌಂಡೇಶನ್ ಸ್ಟೋನ್ಸ್ ತುಂಬ ಹಾಕಿದ್ದಾರೆ ಈ ದೇಶದಲ್ಲಿ, ಅನುಷ್ಠಾನ ಆಗಲಿಲ್ಲ. ಇವತ್ತು ನಾನು ಹೇಳುವಂಥದ್ದು, ಕೋಲಾರ ಜನತೆಗೆ
ಶಾಶ್ವತವಾದ ಪರಿಹಾರವನ್ನು ಹುಡುಕಿಕೊಡ್ಬೇಕು. ಇದು ಬಿಡಿ ಅಂತ ಹೇಳ್ತಾರೆ. ಕೇಳಿಯಪ್ಪ, ಇದು ಬಿಡಿ, ಇದು ಬೇಡ. ಬೇಡ, ನಿಮಗೆ ಬೇಡ, ಅದು ಬೇರೆ ಪರಿಹಾರ ಉಂಟು. ನಾನು ಸತ್ತೋಗ್ತೀನಿ, ನೀರು ಕೊಟ್ಟೆ ಸತ್ತೋಗ್ತೀನಿ ಅಂತ ಹೇಳ್ತಾರೆ ಮೊಯ್ಲಿ. ಅವರು ಏನು ಸೇರಿಯಪ್ಪ, ಅವ್ರು ಏನು ಹೇಳ್ತಾರೆ ಅಂತ ನಿಮಗೆ ಗೊತ್ತುಂಟು. ನಾನು ಸಾಯ್ತೀನಿ, ನನಗಿಂತ ಜಾಸ್ತಿ ನಿಮಗೆ ಗೊತ್ತುಂಟು. ನನ್ನ ಬಾಯಿಂದ ಏನು ಸಹ ಬರುವುದಿಲ್ಲ. ನನಗಿಂತ ಜಾಸ್ತಿ ಅಲ್ಲ, ನಾವು ನೋಡಿರೋದಷ್ಟೇ. ಮೊಯ್ಲಿ ಅವರ ವಿಷಯದಲ್ಲಿ ನೀವು ಅವ್ರ ಜೊತೆಗಿದ್ದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರು ನೀವು. ಆ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಇಂದಿರಾ ಗಾಂಧಿ ಅವರು ನನಗೆ ಕೂಡ ಹೇಳಿ, ಅದು ಏನಂತ ಕೇಳಬೇಡಿ, ಏನದು, ಅದು ಬೇಡ. ಆದ್ರಿಂದ ಇಂದಿರಾ ಗಾಂಧಿ ಏನು ಹೇಳಿದ್ರು? ಅದು ಏನು ಸರಿ, ಅವ್ರು ಚೆನ್ನಾಗಿ ನಂಬಿ ಅಂತ ಹೇಳಿದ್ರೆ, ಜೊತೆಗಿರಿ ಅಂತ ಹೇಳಿದ್ರೆ, ಅದು ಸತ್ಯ ಅಂತ ನನಗೆ ಆಗಿದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್. ನಾನು ನೀರು ಕೊಟ್ಟು ಸಾಯ್ತೀನಿ ಅಂತ ಹೇಳಿದ್ರೆ ನೀರು ಕೊಟ್ಟು ಸಾಯ್ಲಪ್ಪ, ಆದರೆ ಇಲ್ಲಿಂದ ಕೊಂಡೋಗೋದಲ್ಲ. ಇಲ್ಲಿಂದ ಅಂದರೆ ಇಲ್ಲಿಯೇ ನೀರಿಲ್ಲ ಸ್ವಾಮಿ. ಏಪ್ರಿಲ್ ಮೇನಲ್ಲಿ ನೀರಿಲ್ಲ. ಕಾಲೇಜುಗಳು ಬರ್ತದೆ, ಕಾರ್ಖಾನೆಗಳು ಬರ್ತದೆ, ಕೈಗಾರಿಕೆಗಳಿಗೆ ಅವರಿಗೆ ನೀರಿಲ್ಲ, ಆಸ್ಪತ್ರೆಗೆ ನೀರಿಲ್ಲ. ಎಲ್ಲ ಕಡೆಗೆ ಬರ್ತಿದ್ದಾರೆ ಕಾಲೇಜುಗಳಲ್ಲಿ ಇಲ್ಲಿಗೆ ಬಂದು. ನಾನು ನೇರವಾಗಿ ಹೇಳ್ತೀನಿ ಪೂಜಾರಿ ಅವರೇ, ಏಪ್ರಿಲ್ ಮೇನಲ್ಲಿ ನಾನು ಹೇಳ್ತೀನಿ, ಒಬ್ಬ ಪೂಜಾರಿ, ಒಬ್ಬ ವೀರಪ್ಪ ಮೊಯ್ಲಿ, ಇಬ್ರು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ರಾಜ್ಯ ಜನರಿಗೆ ಮೋಸ ಮಾಡ್ತಾ ಇದ್ರಿ ನೀವು. ಇಲ್ಲ, ಪೂಜಾರಿ ಎಂದೂ ಕೂಡ ಮಾಡಲಿಲ್ಲ, ಮಾಡೋದು ಕೂಡ ಇಲ್ಲ. ಹಾಗಾದ್ರೆ ಯಾರು ಮಾಡ್ತಾ ಇದ್ರಿ ಮೋಸನ? ಮೋಸ ಮಾಡೋದು ಯಾರು ಅಂತ ನೀವು ಆಗ ತೀರ್ಮಾನ ನೀವು ಕೊಡಿ. ಅಲ್ಲ, ನೀವು ಒಂದೇ ಪಾರ್ಟಿ ಬಿಡುವುದಿಲ್ಲ. ಒಂದೇ ಪಾರ್ಟಿಯವರು ನೀವು, ಒಂದೇ ಪಾರ್ಟಿಯವರು ಯಾರಾದರಾಗಲಿ, ನಾನು ಬಿಡುವುದಿಲ್ಲ. ಬೇಕಾದ್ರೆ ಉಂಟಲ್ಲ, ನನ್ನ ಪಾರ್ಟಿಯಿಂದ ತೆಗೆದರೂ ಕೂಡ ಅದು ಮುಖ್ಯ ಅಲ್ಲ, ಜನರ ಹಿತ ಮುಖ್ಯ. ಕೋಲಾರದ ಜನತೆಗೆ ಕೂಡ ಶಾಶ್ವತವಾದ ಪರಿಹಾರ ಅವರಿಗೆ ಕೊಡಬೇಕು ಕೂಡ ಅಂತ. ನನಗೆ ಅಧಿಕಾರ ಇದೆ, ನನ್ನ ಕ್ಷೇತ್ರ ಜನರಿಗೆ ನೀರು ಕೊಡಬೇಕು ಅನ್ನೋದು ರೈಟ್ ಇದೆ, ನಾನು ಹೇಳ್ತೀನಿ. ಅದನ್ನು ಯಾವ ರೈಟ್ ಕೊಡಿ, ಅದಕ್ಕೆ ನೀರು ಹೇಗೆ ಕೊಡುತ್ತೇನೆ ಅಂತ ಹೇಳಿ ತಪ್ಪಲ್ಲ. ಎಲ್ಲಿಂದ ಕೊಡ್ತೀರಿ? ನೇತ್ರಾವತಿ ತರ್ತೀನಿ. ನೇತ್ರಾವತಿ ತರೋದು ಇದನ್ನು ಬರಗಾಲ ಮಾಡಿ ಟ್ಯಾಂಕರಿಂದ ಹೊಡಿತೀವಿ. ಟ್ಯಾಂಕರ್ ಇದೆ, ಎಲ್ಲಿ ಯಾವುದನ್ನು ಕೂಡ ಮಾಡಿ, ಬೇಕಾದರೆ ಪೈಪಿನಿಂದ ಕೊಂಡೋಗಿ. ಆದರೆ ಇಲ್ಲಿಂದ ಕೊಡಲಿಕ್ಕೆ ಬಿಡುವುದಿಲ್ಲ, ಎಲ್ಲಿ ಬರಗಾಲ ಮಾಡಲಿಕ್ಕೆ ಬಿಡುವುದಿಲ್ಲ. ಅಲ್ಲಿಯ ಜನರಿಗೆ ಉಂಟಲ್ಲ, ಅದಕ್ಕೆ ನೀರು ಕೊಡಬೇಕಂತ ಪೂಜಾರಿ ಕೂಡ ಹೋರಾಟ ಮಾಡ್ತೇನೆ. ಪೂಜಾರಿಗೆ ಸ್ವರಕ್ಕೆ ಉಂಟಲ್ಲ ಸ್ವಲ್ಪ ಶಕ್ತಿ ಕೊಡಬೇಕು. ಇಬ್ಬರು ದಾಯಾದಿ ಕಲಹದಲ್ಲಿ, ಚಿಕ್ಕಬಳ್ಳಾಪುರ ಜನಕ್ಕೆ ಮೋಸ ಮಾಡಬೇಡಿ, ಅದು ಅವ್ರದ್ದು ಕೆಲಸ. ಪೂಜಾರಿ ಕೆಲಸ ಮಾಡ್ತಾನೆ. ಪೂಜಾರಿ ಜನರಿಗೆ, ಅವರಿಗೆ ಕೂಡ ಪೂಜಾರಿ, ಕೋಲಾರದಲ್ಲಿ ಜನರಿಗೆ ಪೂಜಾರಿ ಮೋಸ ಮಾಡೋದಿಲ್ಲ. ಅವರಿಗೆ ಶಾಶ್ವತ ಪರಿಹಾರವನ್ನು ಕೊಡುವಂತಹದ್ದು ರಾಜಧರ್ಮ, ಸರ್ಕಾರದ ಧರ್ಮ ಕೂಡ. ಅಂದ್ರೆ ಮೊಯ್ಲಿ ಚಿಕ್ಕಬಳ್ಳಾಪುರ ಜನಕ್ಕೂ ಕೂಡ ಮೋಸ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಹೇಳುದಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಅದು ನಾನು ಹೇಳುದಿಲ್ಲ, ಅವರ ವಿಷಯದಲ್ಲಿ ಮಾತಾಡಬೇಡಿ ಅಂತ ಹೇಳಿದ್ದೇನಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ, ಕ್ಷಮಿಸಬೇಕು. ಈಗ ಪೂಜಾರಿ ಕೊಡಕ್ಕಾಗಲ್ಲ ಅಂತಂದ್ರೆ, ಮೊಯ್ಲಿಯವ್ರಿಗೆ ನೀರು ಕೊಡಕ್ಕಾಗಲ್ಲ ಅಂತಂದ್ರೆ, ಪೂಜಾರಿ ಅವರು ನೀರು ಬಿಡಲ್ಲ. ಕೇಳಿ, ಪೂಜಾರಿ ಅವ್ರು ನೀರು ಬಿಡಲ್ಲ, ಪೂಜಾರಿ ಮೊಯ್ಲಿಯವ್ರು ನೀರು ಕೊಡಲ್ಲ. ಸ್ವಾಮಿ ಒಂದು ಹೇಳ್ತೇನೆ, ಒಂದ್ ನಿಮಿಷ. ಪೂಜಾರಿ ಅವ್ರು ನೀರು ಕೊಡಲ್ಲ, ಮೊಯ್ಲಿಯವ್ರು ನೀರು ಬಿಡಲ್ಲ ಅಂದ್ರೆ ಅಲ್ಟಿಮೇಟ್ ಚಿಕ್ಕಬಳ್ಳಾಪುರ ಜನರ ಮುಂದೆ ಜನ ಅವರು ಸುಳ್ಳು ಹೇಳ್ತಾರೆ ಅಂತ ಆಗುತ್ತೆ. ಕೇಳಿಯಪ್ಪ, ಅದು ಅವರಿಗೆ ಜನರಿಗೆ ಬಿಟ್ಟ. ಇಲ್ಲಿಯ ಜನರು ದೇಶದ ಚರಿತ್ರೆಯಲ್ಲಿ ಹುಗಾರರವರೇ ಇಷ್ಟು ವಾಲಂಟರಿಯಾಗಿ ಬಂದ್ ಮಾಡಿದ್ದು, ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದುಂಟಲ್ಲ, ಚರಿತ್ರೆಯಲ್ಲಿ, ದೇಶದ ಚರಿತ್ರೆಯಲ್ಲಿಲ್ಲ. ನಿಮ್ಮ ಜೊತೆಗೆ ಕೆಲಸ ಮಾಡಿದಂಥ ಅಥವಾ ಸೀನಿಯರ್ ಮೋಸ್ಟ್ ಲೀಡರ್ ಜಾಫರ್ ಶರೀಫ್ ಇವತ್ತು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಿಮಗೆಲ್ಲೋ ಒಂದು ಕಡೆ ಹರ್ಟ್ ಅನಿಸಿಲ್ವಾ ಈ ಥರ ರಾಜೀನಾಮೆ ಕೊಟ್ಟು? ತುಂಬ ಹರ್ಟ್ ಆಗಿದೆ. ಒಂದು ಪಾಲಿಟಿಕ್ಸ್ನಲ್ಲಿ ಉಂಟಲ್ಲ, ಅವರಿಗೆ ಕಾಮನ್ ಸೆನ್ಸ್ ಉಂಟಲ್ಲ ಭಾಳ ಇದೆ. ಮತ್ತು ಈಸ್ ಎ ನ್ಯಾಷನಲಿಸ್ಟ್, ಕಮ್ಯುನಲಿಸ್ಟ್. ಆ ಕೋಮು ಶಕ್ತಿಗಳೊಟ್ಟಿಗೆ ಇಲ್ಲ ಅವರು. ಅವರಿಗೆ ಅದಕ್ಕೋಸ್ಕರ ನಾನು ಪತ್ರಿಕೆಯವರು ಹೇಳಿದ್ದು, ನೀವು ನಾನು ಒಟ್ಟಿಗಿದ್ದೆವು, ಇಂದಿರಾ ಗಾಂಧಿಯವರು ಒಟ್ಟಿಗಿದ್ದೆವು. ಅವರನ್ನು ಎಲ್ಲರೂ ಬಿಟ್ಟು ಹೋದಾಗ ನಾವು ಬಿಟ್ಟು ಹೋಗಲಿಲ್ಲ, ನಾವು ಸ್ಟ್ರಾಂಗ್ ಆಗಿ ನಿಂತೆವು. ಆ ಕುಟುಂಬದ ನೀವು ಒಬ್ಬ ಲಾಯಲ್ ಪರ್ಸನ್. ಬೇಡ, ಇದು ಬರ್ತದೆ. ಟೈಮ್ ಈಸ್ ದ ಫ್ಯಾಕ್ಟರ್. ಟೈಮ್ ನಿಮಗೆ ಕೊಡುವಂತಹದ್ದು ಕೊಡ್ತದೆ. ಎಲ್ಲರೂ ಬಿಟ್ಟು, ಹೆಚ್ಚಿನವರು ಬಿಟ್ಟು ಹೋದಾಗ ನೀವು ಬಿಡಲಿಲ್ಲ, ಅದು ನಿಮ್ಮ ನಿಯತ್ತು. ಪಕ್ಷದಲ್ಲೇ ಇರಿ. ಪೂಜಾರಿ ಅವರು ಇಷ್ಟು ಉತ್ಸಾಹದಿಂದ ಚುನಾವಣೆ ನಿಲ್ತಾ ಇದ್ರಿ, ನಿಮ್ಮ ಕೇಂದ್ರದಲ್ಲಿ ಮಂತ್ರಿಯಾಗಿ ವೈಭವದಿಂದ ಮೆರೆದಂಥವರು ನನಗೆ ಬೇಡ ಸ್ವಾಮಿ ಎಲೆಕ್ಷನ್ ಅಂತ ಓಡೋಗ್ತದೆ ಅಂದರೆ ನಿಮಗೆಲ್ಲ ಭಯ ಬಂದಿದೆ ಅಂತ. ನಾವೆಲ್ಲ ಸರ್ಕಾರ ಹೋಗ್ಬಿಡುತ್ತೆ ಈ ಸಲ, ಬೇಡ ಮನೆಗೆ ಆರಾಮಾಗಿರೋಣ. ಅದು ಅವರದ್ದು ಸ್ವಂತ ವಿಚಾರ. ಪೂಜಾರಿ ಒಂದು ಇಲೆಕ್ಷನ್ಗೆ ಎದುರುವುದಿಲ್ಲ. ಅಲ್ಲ, ನಿಮ್ಗೆ ಏನಾದ್ರು ಕೆಟ್ಟ ಕನಸು ಬೀಳ್ತಾ ಇದೆಯಾ ಅಂತ? ನಮ್ಗೆ ಈ ಸಲ ಪವರ್ ಬರೋದಿಲ್ಲ ಅಂತ. ಪವರ್ ಗ್ಯಾರಂಟಿ ಬರ್ತದೆ. ಬರುತ್ತಾ? ಗ್ಯಾರಂಟಿ ಬರ್ತದೆ. ಎಲ್ಲಿ ಜ್ಯೋತಿಷ್ಯ ಕೇಳಿದ್ರಿ? ಕೇಳಿ, ಜ್ಯೋತಿಷ್ಯ ನಂಬುವುದಿಲ್ಲ ನಾನು. ಕೇಳಿಲ್ಲ ಯಾರು ಜ್ಯೋತಿಷ್ಯನ? ಪ್ರಶ್ನೆ ಇಲ್ಲ. ಒಂದ್ಸಲ ಕೇಳಿ ನೋಡ್ರೆ ಗೊತ್ತಾಗುತ್ತೆ. ಅಲ್ಲ, ನಾನು ಜ್ಯೋತಿಷ್ಯ ನಂಬುವುದಿಲ್ಲ. ನೀವು ನರೇಂದ್ರ ಮೋದಿ ವಿಚಾರ ಪ್ರಸ್ತಾಪ ಮಾಡಿದಾಗೆಲ್ಲ ಅವ್ರ ಹೆಂಡತಿ ಬಗ್ಗೆ ಕೇಳ್ತಾ ಇರ್ತೀರಿ. ಅಲ್ಲಿ ನಿಮಗೆ ಯಾವ ಸೋರ್ಸ್ ಮೇಲೆ ಮಾತಾಡ್ತೀರಿ ಅಂತ? ಅವ್ರಿಗೆ ಹೆಂಡತಿ ಇದ್ದಾಳೋ ಇಲ್ವೋ? ನಿಮಗೆ ಇನ್ನೊಮ್ಮೆ ನಮಿಸ್ತೇನೆ ಈ ಪ್ರಶ್ನೆ ಕೇಳಿದೆ. ಕೆಲವರು ತುಂಬಾ ಜನ ಕೇಳಿ ಪಾಪ ಅವ್ರಿಗೆ ಇರೋ ಹೆಂಡತಿನ ಬಗ್ಗೆ ಮಾಹಿತಿ ಇಲ್ಲ. ಕೇಳಿ
ಮಾತೃ ದೇವೋಭವ ಅಂತ ಹೇಳುವಂಥ ಭಾರತ, ಅವರಿಗೆ ಗೌರವವನ್ನು ಕೊಡುವಂಥ ಹೇಳುವಂಥ ಭಾರತ. ಇವತ್ತು ಪೂಜಾರಿ ನೀವು ಮದುವೆ ಆಗಿದ್ದೀರಿ ಅಂತ ಕೇಳ್ತಾರೆ. ಹೌದು, ನಾನು ಮದುವೆ ಆಗಿದ್ದೇನೆ. ಒಬ್ಬರೇ ಹೆಂಡ್ತಿ. ನನ್ನ ಹೆಂಡತಿ ಹೆಸರು ಹೇಳ್ತಾರೆ. ಒಬ್ಬರ ಹೆಂಡತಿ. ನನ್ನ ಹೆಂಡತಿ ಹೆಸರು ಮಾಲತಿ ಅಂತ ಹೇಳ್ತೇವೆ. ಎಷ್ಟು ಮಕ್ಕಳು? 4 ಮಕ್ಕಳು. ಒಬ್ಬ ಮಗ 24 ವರ್ಷದಲ್ಲಿ ಕ್ಯಾನ್ಸರಿಂದ ತೀರಿ ಹೋದ ಹೇಳ್ತೇನೆ. ಇದು ಕಾನೂನಲ್ಲಿ ಕೂಡ ನಾನು ನಿನ್ನೆ ನಾಮಪತ್ರ ಮಾಡಿದ್ದೆ. ನಾನು ನಾಮಪತ್ರ ಮಾಡಿದಾಗ ನನ್ನ ಹೆಂಡತಿಯ ಆದಾಯವನ್ನು ಕೂಡ ಹೇಳಬೇಕು. ಕಾನೂನು ಪ್ರಕಾರ ಲಾಫುಲ್. ಪೂಜಾರಿ ಒಬ್ಬ ರಾಜಕಾರಣಿ. ಇಲೆಕ್ಷನ್ ನಡೀತದೆ. ನಮ್ಮ ಡ್ಯೂಟಿ ಇದು. ನಮ್ಮ ಚರಿತ್ರೆಯನ್ನು ಜನರ ಮುಂದೆ ಇಡುವಂಥದ್ದು ಇಲೆಕ್ಷನ್ ಕಮಿಷನ್ ಹೇಳ್ತದೆ. ಈಗ ಪ್ರಶ್ನೆ ಯಾಕೆ ಅವರು ಕೇಳಿದ್ರು ಹೆಂಡತಿಯ ಸಂಪಾದನೆಯನ್ನು ಯಾಕೆ ಕೇಳಬೇಕು ಅವರು? ಅದರ ನಂತರ ಉಗಾರ್ರವರೇ, ಮದುವೆ ಆದ ನಂತರ ನನ್ನ ಹೆಂಡತಿಯನ್ನು ಸಾಕುವುದುಂಟಲ್ಲ ನನ್ನ ಧರ್ಮ, ಕಾನೂನು ಪ್ರಕಾರ ಕೂಡ ನನ್ನ ಕರ್ತವ್ಯ. ಒಂದು ವೇಳೆ ನಾನು ಹೆಂಡತಿಯನ್ನು ಸಾಕದಿದ್ದರೆ, ಮೇಂಟೈನ್ ಮಾಡದಿದ್ದರೆ, ಕೋರ್ಟಿಗೆ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ನಲ್ಲಿ ಕೋರ್ಟಿಗೆ ಹೋಗಿ ಕ್ರಿಮಿನಲ್ ಕೋರ್ಟಿನಲ್ಲಿ ಅಮ್ಮ ನನಗೆ ಅವರು ಕೊಡುವುದಿಲ್ಲ ಅಂತ ಆಗ ಕೋರ್ಟ್ ಆರ್ಡರ್ ಮಾಡಿದೆ, ನಿನ್ನ ಆದಾಯದಲ್ಲಿ 1 ಪಾಲು ಅವರಿಗೆ ಕೊಡಬೇಕಂತ. ವೆರಿ ಇಂಟ್ರೆಸ್ಟಿಂಗ್ ಪೂಜಾರಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. ನೀವು ನಾಮಿನೇಷನ್ ಅಲ್ಲಿ ನಿಮ್ಮ ಹೆಂಡತಿಯ ಆದಾಯನೇ 3 ಪಟ್ಟು ಹೆಚ್ಚಾಗಿದೆ ಅಂದ್ರೆ ಬಹುತೇಕ ಅವರೇ ಹೆಚ್ಚು ದುಡಿತಾ ಇದ್ದಾರೆ ಅಂತ ನೀವೇನು ಮಾಡ್ತಾ ಇದ್ದೇನೆ ಅದಕ್ಕೆ ಇದಾಗ ಅದಕ್ಕೆ ಮತ್ತೆ ಕೇಳಿ. ಈಗ ಒಂದು ವೇಳೆ ಮಾಸಾಸನ ಕೊಡಲಿಕ್ಕೆ ಆರ್ಡರ್ ಮಾಡಿದ ಕೋರ್ಟ್ ಆರ್ಡರ್ ಮಾಡಿದರೆ 1 ತಿಂಗಳು ಬಾಕಿ ಆದರೆ ಶಿಕ್ಷೆ, 2 ತಿಂಗಳು ಬಾಕಿ ಆದರೆ ಪುನಃ ಶಿಕ್ಷೆ, ಹಾಗೆ ಶಿಕ್ಷೆ ಕಂಟಿನ್ಯೂ ಆಗ್ತದೆ. ಇದು ಲಾ. ಈಗ ಮಾನ್ಯ ಶ್ರೀಮಾನ್ ಮೋದಿಯವರೇ, ನಿಮಗೆ ಮದುವೆ ಆಗಿದೆ. ನಿಮ್ಮ ಹೆಂಡತಿ ಹೆಸರು ಆಗಿದೆಯಾ? ಹೌದು, ನಿಮ್ಮ ಹೆಂಡತಿ ಹೆಸರು ಮಾಧ್ಯಮ ನೀವು ಬಿಡ್ತೀರಾ? ವಿದೇಶ ಮಾಧ್ಯಮ ಮತ್ತು ನಿಮ್ಮ ಮಾಧ್ಯಮ ಎಲ್ಲ ಹೋಗಿ ಕೇಳಿತು. ಯಾರನ್ನು ಬಿಡುವುದಿಲ್ಲ, ನೀವು ಸತ್ಯ ಹೊರಗೆ ಹಾಕ್ತೀರಿ. ಆ ತಾಯಿ ಹೇಳಿದರು, ನನಗೆ 17 ವರ್ಷ ಪ್ರಾಯ ಆದಾಗ ಈ ಮೋದಿಯವರು ನನ್ನ ಮದುವೆ ಆದರು. 3 ವರ್ಷ ನನ್ನ ಒಟ್ಟಿಗೆ ಇದ್ದರು. ಅದರ ನಂತರ ಬಿಟ್ಟು ಹೋದರು. ಅವರ ಹತ್ರ ಹೋದೆ. ನಾನು ನನ್ನ ಮುಖ ಕೂಡ ನೋಡಲಿಲ್ಲ, ನನ್ನ ಮಾತಾಡಿದ್ದು ಕೂಡ ಇಲ್ಲ. ನಾನು ರಿಟೈರ್ಡ್ ಟೀಚರ್, ಒಂದು ಸಣ್ಣ ರೂಮಿನಲ್ಲಿ ಇದ್ದೇನೆ. ಆಗ ಕೇಳ್ತಾರೆ ಮಾಧ್ಯಮ, ಅವರ ಮೇಲೆ ನಿಮಗೆ ದ್ವೇಷ ಇಲ್ಲಮ್ಮ, ನಿಮಗೆ ಕೋಪ ಇಲ್ವಾ ಅಂತ ಕೇಳ್ತಾರೆ. ಕೋಪ ಮಾಡಿ ದ್ವೇಷ ಮಾಡಿ ನನಗೆ ಏನು ಮಾಡಲಿಕ್ಕೆ ಆಗ್ತದೆ? ಅವರು ಪ್ರಧಾನಮಂತ್ರಿ ಆಗಲಿ ಹೊರಟಿದ್ದಾರಲ್ಲ, ಸಂತೋಷ, ಒಳ್ಳೆಯದಾಗಲಿ. ಅವರು ಎಲ್ಲಿದ್ದರು ಕೂಡ ಎಂಥ ಮಹಿಳೆಯ, ಎಷ್ಟು ಒಳ್ಳೆಯ ಹೆಂಗಸು. ಇಷ್ಟು ಆದರೂ ಕೂಡ ಎಷ್ಟು ಕಣ್ಣೀರು ಸುರಿಸಿರ್ಬೋದು. ಸ್ವಾಮಿ ಉಗುರ್ರವರೇ, ಸೀತೆ ಕಣ್ಣೀರು ಸುರಿಸಿದ್ರು, ರಾಮಾಯಣ ಆಯಿತು. ದ್ರೌಪದಿ ಕಣ್ಣೀರು ಸುರಿಸಿದ್ರು, ಏನಾಯಿತು? ಮಹಾಭಾರತ ಆಯಿತು. ಆದ್ದರಿಂದ ಹೇಳುವಂಥದ್ದು, ಇದನ್ನು ಮರೆ ಮಾಡಿ ಮಾಧ್ಯಮದವರು ಕೂಡ ಮರೆ ಮಾಡಿ ನಿಮ್ಮ ಹತ್ರ ನರೇಂದ್ರ ಮೋದಿ ಬ್ರಹ್ಮಚಾರಿ ಅಲ್ಲ. ಬ್ರಹ್ಮಚಾರಿ ಯಾರು? ವಿಶ್ವಾಮಿತ್ರನ ಬ್ರಹ್ಮಚಾರಿ ಆಗಿದ್ದ, ಯಾವ ರೀತಿಯಲ್ಲಿ ಆಗಿದ್ದಂತ ಅದು ಬಿಡಿ. ನೀವು ದೇಶದ ಪ್ರಧಾನಮಂತ್ರಿಯಾಗಿ ಹೊರಟವರು, ನಿಮ್ದೆಲ್ಲ ಪೂಜಾರಿ ಎಲ್ಲರದ್ದು ಕರ್ತವ್ಯ. ಒಂದು ಮಹಿಳೆಗೆ ಗೌರವವನ್ನು ಕೊಡಬೇಕಾ ಬೇಡವಂತ. ಈಗ ನನ್ನ ಹೆಂಡತಿಗೆ ನಾನು ಇವತ್ತು ನೀವು ಪ್ರಶ್ನೆ ಹಾಕಿದ್ದೀನಿ, ನಿಮಗೆ ಮದುವೆ ಆಗಿದೆ ಅಂತ ನಾನು ಮಾತಾಡೋದಿಲ್ಲ. ನಿಮ್ಮ ಹೆಂಡತಿ ಹೆಸರೇನಂತೇಳಿ ಮಾತಾಡೋದಿಲ್ಲ. ನೀವು ಬಿಟ್ಟಿದ್ದೀರಾ ಇದ್ದಾರಾ ಅಂತ ಮಾತಾಡೋದಿಲ್ಲ. ನನ್ನ ಹೆಂಡತಿಗೆ ಎಷ್ಟು ದುಃಖ ಆಗ್ತೈತಿ. ನಾನು ಜೀವಂತ ಇದ್ದೇನೆ, ಮದುವೆ ಆಗಿದ್ದೇನೆ. ಇವರು ಮದುವೆ ಆಗಿದೆ, ನನ್ನ ಹೆಸರು ಕೂಡ ಹೇಳಿಕೆ ತಯಾರಿಲ್ಲ. ನನ್ನ ಮಕ್ಕಳಿಗೆ ಎಷ್ಟು ನಾನು ಎಂಥ ಪಾಪ ಇವ ಅಂತ ಆಗೋದಿಲ್ಲ. ಇವತ್ತು ಪ್ರಶ್ನೆ ಅಂತ ಇಡೀ ಸಮುದಾಯಕ್ಕೆ ಹೇಳ್ತಿದ್ದೇನೆ, ಇದು ನಿಮ್ಮ ಗೌರವದ ಪ್ರಶ್ನೆ. ನಾವು ರಾಜಕಾರಣಿಗಳು, ನಾನು ಇವತ್ತು ಕೂಡ ಮೋದಿಯವರು ಹೇಳ್ತಿದ್ದೇನೆ, ಹೋಗಿ ಆ ತಾಯಿ ಹತ್ರ ಹೇಳಿ, ತಪ್ಪಾಗಿದೆ, ಬಾ ಒಟ್ಟಿಗೆ ಬಾಳುವ. ಪೂಜಾರಿ ಕೂಡಲೇ ನಿಲ್ಲಿಸ್ತಾನೆ, ಪ್ರಶ್ನೆ ಕೇಳುವುದಿಲ್ಲ. ಬಾಳಿ ಮಾದರಿಯಾಗಿ ಮೋದಿಯವರೇ. ಸೊ ಗಂಡ ಹೆಂಡತಿ ಒಟ್ಟಾಗಿರ್ಲಿ ಅಂತ ಹೇಳ್ತೀವಿ. ಒಟ್ಟಾಗಿ ಮತ್ತೆ ಏನಂತ ಹೇಳ್ತೇವೆ? ಇದು ನೀವು ಮಾಡುವಂಥದ್ದುಂಟಲ್ಲ, ದೇಶದ ಮಹಿಳೆಯರಿಗೆ ಕೊಡುವಂಥ ಡ್ಯೂಟಿ ಅಲ್ಲ, ಕಾನೂನು ಪ್ರಕಾರ ಇದು ನಿಮ್ಮ ಧರ್ಮ, ಪತಿಧರ್ಮವನ್ನು ಕೂಡ ನಿಮಗೆ ಮಾಡಲಿಕ್ಕೆ ಆಗದಿದ್ದರೆ ಏನ್ರಿ ನೀವು ಮನುಷ್ಯ? ಯಾವುದು ಸಂದೇಶವನ್ನು ಈ ದೇಶದ ಮಹಿಳೆಯರಿಗೆ ಕೊಡ್ತೀರಿ ನೀವು ಪ್ರಧಾನಮಂತ್ರಿ ಒಂದು ನಿಮ್ಮ ಮನೆಯಲ್ಲಿ ಇದ್ದವರು ಸಾಕಲಿಕ್ಕೆ ಆಗದಿದ್ದರೆ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಆಗ್ತದ? ರಾಹುಲ್ ಗಾಂಧಿ 44 ವರ್ಷ ಆಗ್ತಾ ಇದೆ. ನೀವು ಕೂಡ ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಕುಟುಂಬ ಭಾಳ ಹತ್ತಿರ ಇರೋದು. ಇವತ್ತು ಕೂಡ ನೀವು ಒಬ್ಬ ಹಿರಿಯ ನಾಯಕರಾಗಿ ರಾಹುಲ್ ಗಾಂಧಿ ಮದುವೆ ಮಾಡ್ಬೋದಲ್ಲ? ಮಂಗಳೂರಿಂದ ಒಂದು ಒಳ್ಳೆ ಹುಡುಗಿ ನೀವೇ ಕೂಡ ಸೆಟ್ ಮಾಡ್ಬೋದು. ಈ ಮದುವೆ ಮಾಡುವ ಕೆಲಸ ಪೂಜಾರಿಗಿಲ್ಲ ಅಲ್ಲ, ಅದು ಅವರದ್ದು ವೈಯಕ್ತಿಕ.
ಅಲ್ಲ ಮಂಗಳೂರಿನ ಒಳ್ಳೆ ಹುಡುಗಿ ಸಿಗಲ್ಲ ರಾಹುಲ್ ಗಾಂಧಿ ಅವರಿಗೆ. ಅವರಿಗೆ ಖುಷಿ ಯಾರಿಗೆ ಉಂಟು ಅವರು ಮದುವೆ ಆಗಲಿ, ಅದು ಅವರಿಗೆ ಬಿಟ್ಟ ವಿಚಾರ. ಈಗ ನೀವು ಮದುವೆ ಆಗಿದ್ದೀರಿ, ನಿಮಗೆ ಗೊತ್ತಾಯ್ತಲ್ಲ. ನಾನು ನಿಮಗೆ ಇಂಥವ್ರನ್ನು ಮದುವೆಯಾಗಿ ಅವರನ್ನು ಮದುವೆಯಾಗಿ ಅಂತ ನಾನು ಒತ್ತಾಯ ಮಾಡಲಿಲ್ಲ. ಅಲ್ಲ ಸೋನಿಯಾ ಗಾಂಧಿ ಯಾರು ಮದುವೆ ಆಗೋ ಮೊದಲು ಅದೇ ರೀತಿಯಲ್ಲಿ ಅದು ನಿಮ್ಮ ಇಚ್ಛೆ, ಅವರವರ ಇಚ್ಛೆ. ಅಲ್ಲ ರಾಹುಲ್ ಗಾಂಧಿ ಒಂದು ಒಳ್ಳೆ ಮಂಗಳೂರಿನ ಹುಡುಗಿನ ಮದುವೆ ಮಾಡಬಹುದು. ಅದು ನನಗೆ ಬಿಟ್ಟು ಅವರಿಗೆ ಬಿಟ್ಟ ವಿಚಾರ, ನಾನು ಅದನ್ನು ಮಾಡಿದ್ದೀನಿ. ಅಲ್ಲ ಯಾಕೆ ಕೇಳ್ತೀರಿ ಅಂತ ಕೂಡ ಗೊತ್ತಾಗಿದೆ. ಅಲ್ಲ ಹೇಳಿ 44 ವರ್ಷ ನಾನು ಅದರ ವಿಷಯ ನಾನು ಮಾತಾಡೋದು. ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಅಂತಿಮವಾಗಿ ಈಗ ಬರುವಂಥ ಚುನಾವಣೆ ಇದೆಯಲ್ಲ, ಇದು ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಗಾಂಧಿಯ ಒಂದು ಟೆಸ್ಟ್, ಲೈಮ್ ಟೆಸ್ಟ್, ಅಗ್ನಿ ಪರೀಕ್ಷೆ ಇದು. ಈಗ ಅವ್ರ ನಾಯಕತ್ವ ತಾವು ಹೇಳ್ತಾ ಇಲ್ಲ, ಇದು ರಾಹುಲ್ ಗಾಂಧಿ ನಾಯಕತ್ವ ಅಲ್ಲ, ಸಾಮೂಹಿಕ ನಾಯಕತ್ವ. ಆದರೂ ಕೂಡ ಒಂದು ಆರಂಭಿಕ ಟೆಸ್ಟ್ ಇದೆ. ಇದರಲ್ಲಿ ಫೇಲ್ ಆದರೆ ರಾಹುಲ್ ಗಾಂಧಿ ಫೇಲ್ ಆಗ್ತಾರೆ. ಒಂದು ಹೇಳ್ತೇನೆ ನಿಮಗೆ, ಇದು ರಾಹುಲ್ ಗಾಂಧಿಯ ಪ್ರಶ್ನೆ ಅಲ್ಲ. ರಾಹುಲ್ ಗಾಂಧಿ ನಾಯಕ ಅಂತ ಬಿಂಬಿಸಿಲ್ಲ ತಾವು. ಅದರಲ್ಲಿ ಬಿಂಬಿಸಲಿಲ್ಲ. ಈಗ ನಾವು ಹೇಳೋದುಂಟಲ್ಲ, ಅದು ಎಲ್ಲ ಎಂ ಪಿಗಳಿಗೆ ನಾಳ್ದು ಎಲೆಕ್ಟ್ ಆದ ಬಂದವರಿಗೆ ಬಿಟ್ಟ ವಿಷಯ. ಆದರೆ ಇವತ್ತು ಈ ಚುನಾವಣೆ ಒಂದು ಚುನಾವಣೆ ದ್ವೇಷ. ನಾವು ಶಾಂತಿಗೋಸ್ಕರ ಹೋರಾಟ ಮಾಡುವರು. ದ್ವೇಷ ಬೇಕಾ ಈ ದೇಶಕ್ಕೆ? ಈ ದೇಶವನ್ನು ತುಂಡು ಮಾಡುವವರು ಬೇಕಾ? ಈ ದೇಶವನ್ನು ಒಟ್ಟಿಗೆ ಕೊಂಡು ಹೋಗುವವರು ಬೇಕಾ ಅಂತ ಎಲ್ಲ ಧರ್ಮಗಳು 130 ಕೋಟಿ ಜನ ಒಟ್ಟಿಗೆ ಬಾಳ್ಬೇಕಾ? ಅದವರ ಮೇಲೆ ದ್ವೇಷ ಕ್ರಿಯೇಟ್ ಮಾಡುವಂಥ ಪ್ರಯೋಗ ಆಗಬೇಕಾ ಈ ದೇಶದಲ್ಲಿ? ಇದು ದೇಶದ ಮುಂದೆ ಇರುವಂಥದ್ದು. ಆದ್ದರಿಂದ ಹೇಳ್ತಿದ್ದೇನೆ, ಇವತ್ತು ಪೂಜಾರಿ ಹೇಳ್ತಿದ್ದಾನೆ, ಸೋಲು ಗೆಲುವು ಇದ್ದದ್ದೇ. ಅದ್ವಾನಿಯವರು ಎಷ್ಟು ಸಲ ಸೋತಿದ್ದಾರೆ, ವಾಜಪೇಯಿಯವರು ಎಷ್ಟು ಸಲ ಸೋತಿದ್ದಾರೆ, ಇಂದಿರಾ ಗಾಂಧಿ ಕೂಡ ಸೋತಿದ್ದಾರೆ. ಸೋಲು ಗೆಲುವು ಇದ್ದದ್ದೇ ಇದರಲ್ಲಿ ಚುನಾವಣೆಯಲ್ಲಿ. ನಿಮ್ಮ ಸುಷ್ಮಾ ಸ್ವರಾಜ್ ಎಷ್ಟು ಸಲ ಸೋತಿದ್ದಾರೆ? ಪ್ರಶ್ನೆ ಅದಲ್ಲ. ಪ್ರಶ್ನೆ ನಾವು ಯಾವ ರೀತಿಯಲ್ಲಿ ನಡೀತೇವೆ, ಜನರ ಪರವಾಗಿ ಇದ್ದಾರಾ ಇಲ್ಲೋ ಅಂತ ಅದನ್ನು ನೋಡುವಂಥ ಪ್ರಶ್ನೆ. ತೀರ್ಮಾನ ಜನರಿಗೆ ಬಿಟ್ಟದ್ದು. ಎಸ್, ಕೊನೆಯದಾಗಿ ಪೂಜಾರವರೇ, ನೀವು ಪಕ್ಷದಿಂದ ಹೊರಗಿಡಿದ್ದೀರಿ. ಭಾರತೀಯ ಜನತಾ ಪಕ್ಷದಲ್ಲಿ LK ಅಡ್ವಾಣಿ ಮತ್ತು ನರೇಂದ್ರ ಮೋದಿ ಇಬ್ಬರಲ್ಲಿ ಯಾರು ಬೆಟರ್ ಅಂತ ಹೇಳ್ತೀರಿ? ನಾಟ್ ಫಾರ್ ಕಾಂಗ್ರೆಸ್ ಲೀಡರ್ ಅಂತ ಹೇಳ್ತೀರಿ. ಬೆಸ್ಟ್ ಯಾರು ಗೊತ್ತುಂಟ? ವಾಜಪೇಯಿ. ಅಡ್ವಾಣಿನೂ ಅಲ್ಲ, ಬೆಸ್ಟ್ ವಾಜಪೇಯಿ. ಪಾಪ ಅವರಿಗೆ ಆರೋಗ್ಯ ಸರಿ ಇಲ್ಲ. ಈಸ್ ಎ ನ್ಯಾಷನಲಿಸ್ಟ್. ಧೈರ್ಯ ಕೂಡ ಇತ್ತು. ಮೋದಿಯವರು ಈ ರೀತಿ ಗೊಂದಲ ಮಾಡಿದಾಗ ಉಂಟಲ್ಲ, ದಂಗೆ ಎಲ್ಲ ಆಯ್ತಲ್ಲ, ನೀನು ತಪ್ಪು ಮಾಡ್ತಾ ಇದ್ದೀನಿ, ನೀನು ರಾಜ್ಯ ಧರ್ಮ ಮಾಡಲಿಲ್ಲ, ಕೆಳಗಿಳಿ ಅಂತ ಹೇಳುವಂಥ ವ್ಯಕ್ತಿ, ಅವರಿಗೆ ನಾವು ಅಂಥವ್ರು ಬೇಕು ಈ ದೇಶದಲ್ಲಿ. ಸೊ ಅಡ್ವಾಣಿ ನರೇಂದ್ರ ಮೋದಿ ಇಬ್ಬರನ್ನ ಯಾರು ಆಯ್ಕೆ ಮಾಡಲ್ಲ. ಅಲ್ಲ, ಅದ್ವಾನಿ ಸ್ವಲ್ಪ ಉಂಟಲ್ಲ, ಇವರಿಗಿಂತ ಬೆಟರು. ಮೋದಿಗಿಂತ ಸ್ವಲ್ಪ ಬೆಟರು. ಆದರೆ ಈ ರೀತಿ ಉಂಟಲ್ಲ, ಅವರು ಕೂಡ ಅಷ್ಟು ಬೆಟರ್ ಅಂತ ಹೇಳುವುದಿಲ್ಲ ನಾನು. ಆದರೆ ಇವರಿಗಿಂತ ತುಲನೆ ಮಾಡಿದರೆ ಸ್ವಲ್ಪ ಬೆಟರ್. ಎಸ್, ಪೂಜಾರಿ ಇಷ್ಟೊತ್ತು ಅನೇಕ ವಿಷಯ ಮುಕ್ತವಾಗಿ ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದ. ಇದು ಜನಾರ್ದನ್ ಪೂಜಾರಿ ಜೊತೆಗಿನ ಮಹಾಯುದ್ಧ ವಿಶೇಷ ಕಾರ್ಯಕ್ರಮ. ನೇರದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.